ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು. ಗೊತ್ತಿಲ್ಲ ನನಗೆ ಧಾರಾವಾಹಿಯವರು ಎಷ್ಟು ನನ್ನನ್ನು ಹೇಟ್ ಮಾಡ್ತಾರೆ ಅಂತ. ಮನೆ ಹಾಳ ಬುದ್ಧಿಯನ್ನು ಕಲಿಸ್ಕೊಡುವಂಥ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದರೆ, ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳ್ಳತನ ಮಾಡ್ಕೊಂಡು ಹೋದ್ರೂ ಗೊತ್ತಾಗಿರಲ್ಲ. ಆಗಿದೆ ಉದಾಹರಣೆ. ಮಕ್ಕಳಿಗೆ ಓದ್ರಿ ಓದ್ರಿ ಅಂತ ಕೂರಿಸೋದು, ನೀವು ಧಾರಾವಾಹಿ ನೋಡೋದು. ಹೆಂಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗತ್ತೆ ಮಕ್ಕಳಿಗೆ? ನೀವು ಒಂದು ವಚನದ ಬುಕ್ಕನೋ ಒಂದು ಕಾದಂಬರಿಯೇನೋ ಹಿಡ್ಕೊಂಡು ಕೂತ್ಕೊಳ್ಳಿ ಅವ್ರ ಮುಂದೆ. ನೀವು ಪಾಠ ಹೇಳ್ಕೊಡ್ಬೇಕು ಅಂತಲ್ಲ. ನೀವೇನು ಮಾಡ್ತೀರಿ? ಮಕ್ಕಳು ಹೇಳಿದ್ದನ್ನೇ ಯಾರೂ ಕೇಳಿ ಕಲಿಯೋದಿಲ್ಲ. ನಾವು ಹೆಂಗೆ ನಡ್ಕೋತೀವಿ ನಮ್ಮನ್ನು ನೋಡಿ ಕಲಿತಾರೆ ಮಕ್ಕಳು. ಈ ಸಮಾಜದಲ್ಲಿ ಏನು ನಮ್ಮ ಮಠಗಳು ಹೇಗೆ ನಡ್ಕೋತವೆ ಅನ್ನೋದನ್ನು ನಾವೆಲ್ಲ ಹೆಂಗೆ ನೋಡಿ ಕಲಿತೀವಿ, ಅವರ ಆಧ್ಯಾತ್ಮಿಕತೆಯನ್ನು ನಾವು ಹೆಂಗೆ ಕಲ್ಕೋತೀವಿ, ಹಾಗೇನೆ ಮಕ್ಕಳು ಮನೆಯಲ್ಲಿ ನಮ್ಮನ್ನು ನೋಡಿ ಕಲಿತಾರೆ. ದಯಮಾಡಿ ಹೆಣ್ಮಕ್ಳು, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ ತಕ್ಷಣ ಏನೋ ಆಗ್ಬಿಡ್ತಾರೆ ಅನ್ನೋದನ್ನು ತಪ್ಪು. ಗ್ರಾಮೀಣ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ಕಲಿತು ಏನೂ ಆಗಕ್ಕೆ ಸಾಧ್ಯ ಇದೆ. ಹಳ್ಳಿನಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ, ಡಿಸ್ಟ್ರಿಕ್ಟ್ ಇಂಥ ಪ್ಲೇಸಲ್ಲಿ ಓದಿದವರು ಮಾತ್ರ ಮುಂದೆ ಬರ್ತಾರೆ ಅಂತಲ್ಲ. ಕನ್ನಡ ಮೀಡಿಯಮ್ದಲ್ಲೇ ಮಾಡ್ಬೋದು. ಅಭ್ಯಾಸ ಮಾಡಿ ಕನ್ನಡದಲ್ಲೇ ಸಾಧನೆ ಮಾಡೋಕ್ಕಾಗತ್ತೆ. ಅದನ್ನು ನೀವು